ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನಾ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ಯಾವ ಶುಭವಾಣಿಯೊಂದಿಗೆ ನಾನು ಬಂದಿದ್ದೀನಿ ಅಂತ ಅಂದರೆ, ಕೃಷ್ಣ ಹೇಳ್ತಾನೆ, ಜೀವನ ಅನ್ನೋದು ಹಾವು ಏಣಿ ಆಟ ಇದ್ದ ಹಾಗೆ. ಈ ಜೀವನದಲ್ಲಿ ನಾವೇನನ್ನೇ ಪಡೆದುಕೊಳ್ಬೇಕು ಅಂದರೂ ಅದಕ್ಕೆ ನಾವು ಫೈಟ್ ಮಾಡಲೇಬೇಕು. ಆದರೆ ಈ ಹಾವು ಏಣಿ ಆಟದಲ್ಲಿ ಕಾಯಿಯನ್ನು ಉಳಿಸೋದು ಮಾತ್ರ ಭಗವಂತ ಅನ್ನೋದನ್ನು ನಾವು ಮರಿಬಾರ್ದು. ಎಷ್ಟೇ ಕಷ್ಟಗಳು ಬಂದರೂ ನಾವು ನಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಪಡಿಸ್ಕೊಳ್ತೀವಿ ಅಂದರೂ ಕೂಡ ನಮ್ಮನ್ನು ಕಾಯುವವನು ಮಾತ್ರ ಭಗವಂತನೇ ಆಗಿರ್ತಾನೆ. ಅವನಿಗೆ ಗೊತ್ತು ಯಾರನ್ನ ಯಾವಾಗ ಏಣಿ ಹತ್ತಿಸ್ಬೇಕು, ಯಾರಿಗೆ ಯಾವಾಗ ಹಾವನ್ನು ಕಚ್ಚಿಸಿ ಕೆಳಗಿಳಿಸ್ಬೇಕು ಅನ್ನೋದು. ಆದ್ದರಿಂದ ಪರರನ್ನು ಮೆಚ್ಚಿಸಿ ನಾವು ಹತಾಶೆಗೊಳಗಾಗೋದ್ರ ಬದಲು ಭಗವಂತ ನೀನೇ ನಮ್ಮ ರಕ್ಷಕ ಅಂತ ಅವನ ಪಾದಾರವಿಂದಗಳಿಗೆ ಶರಣಾದರೆ ಸಾಕು, ಅವನು ನಮ್ಮನ್ನು ಗೆಲುವಿನ ಏಣಿಯನ್ನು ಹತ್ತಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋದು. ಈ ವಿಚಾರದಲ್ಲಿ ನನಗೆ ಬಸವಣ್ಣನವರ ಒಂದು ವಚನ ನೆನಪಾಗ್ತಾ ಇದೆ. ಆ ವಚನ ಏನು ಅಂತಂದರೆ, ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ನುಡಿಗಳಿಗೆ ಏಕೆ ಕೊರಗುತ್ತೀರಾ? ಯಾರನ್ನೋ ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರೊಬ್ಬರಾದರೂ ಇರುತ್ತಾರೆ ಎನ್ನುವ ನಿರೀಕ್ಷೆಯೇ ಹುಸಿ. ಎಷ್ಟು ಅರ್ಥಪೂರ್ಣವಾದ ಮಾತಲ್ಲ. ಇದೇ ಇವತ್ತಿನ ಕೃಷ್ಣನ ವಾಣಿ. ಎಲ್ರಿಗೂ ಒಳ್ಳೆಯದಾಗಲಿ, ಸಂಡೇ ಹ್ಯಾಪಿ ಡೇ ಆಗಿರಲಿ ಅಂತ ನಾನು ಆಶಿಸ್ತೀನಿ. ಹ್ಯಾವ್ ಎ ನೈಸ್ ಈವ್ನಿಂಗ್. ಧನ್ಯವಾದಗಳು.